ಗುಡ್ ಮಾರ್ನಿಂಗ್. ಇವತ್ತು ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿನಲ್ಲಿ ಟ್ರಾನ್ಸ್ಫಾರ್ಮರ್ ಪಾರ್ಟ್ 8ನಲ್ಲಿ ಬಂದು ಪ್ರೊಟೆಕ್ಟಿವ್ ಡಿವೈಸಸ್ ಯೂಸ್ಡ್ ಇನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಯಾವ್ಯಾವ ಪ್ರೊಟೆಕ್ಟಿವ್ ಡಿವೈಸಸ್ ಯೂಸ್ ಮಾಡ್ತೀವಿ ಅಂತ ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ನಾವು ಫಸ್ಟಿಗೆ ಬಂದು ಎಕ್ಸ್ಪ್ಲೋಷನ್ ವೆಂಟ್ ನೀವು ನೋಡಿರ್ಬೋದು. ಟ್ರಾನ್ಸ್ಫಾರ್ಮರಲ್ಲಿ ಎಕ್ಸ್ಪ್ಲೋಷನ್ ವೆಂಟ್ ಯಾವ ಥರ ಇರುತ್ತೆ ನೋಡಿ. ಸೊ ಇದು ರಿವರ್ಸ್ ಜೆ ಶೇಪಲ್ಲಿ ಏನೊಂದು ಪೈಪ್ ಫಿಕ್ಸ್ ಆಗಿದೆ. ಸೊ ಅದಕ್ಕೊಂದು ಫ್ರಂಟಲ್ಲಿ ಡಯಾಫಾರ್ಗಮ್ ಫಿಕ್ಸ್ ಆಗಿರುತ್ತೆ. ಸೊ ಅದೇನು ಮಾಡುತ್ತೆ ಅಂದರೆ ಇದರಲ್ಲಿ ಟ್ರಾನ್ಸ್ಫಾರ್ಮರಲ್ಲಿ ಏನಾದರೂ ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟಿಂದಾಗ ಏನಾಗುತ್ತೆ, ಅದರಲ್ಲಿ ಗ್ಯಾಸಸ್ ಎಕ್ಸೆಸ್ ಆಗುತ್ತೆ. ಅಂದರೆ ಆಯಿಲ್ ಹೀಟಾಗಿ ಏನಾಗುತ್ತೆ, ಈಗ ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ, ಕಾಯಿಲ್ ವೈಂಡಿಂಗ್ ಹೀಟ್ ಆಗುತ್ತೆ, ಕೋರ್ಸ್ ಹೀಟ್ ಆಗುತ್ತೆ. ಅದರಿಂದ ಪ್ರೊಡ್ಯೂಸ್ ಆಗೋ ಹೀಟಿಂದ ಏನಾಗುತ್ತೆ, ಆಯಿಲ್ ಹೀಟಾಗಿ ಸೊ ಅದರಲ್ಲಿ ಗ್ಯಾಸ್ ಫಾರ್ಮ್ ಆಗುತ್ತೆ. ಸೊ ಗ್ಯಾಸ್ ಬರ್ತಾ ಏನಾಗುತ್ತೆ, ಗ್ಯಾಸ್ ಎಕ್ಸೆಸ್ ಜಾಸ್ತಿ ಆದಾಗ ಏನಾಗುತ್ತೆ, ಅದರಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ಏನಾಗುತ್ತೆ, ಆ ಪ್ರೆಷರ್ ಈ ಪೈಪಿಂದ ಬಂದೇನಾಗುತ್ತೆ, ಈ ಡಯಾಫಾರ್ಗಮ್ ಓಪನ್ ಆಗಿ ಪ್ರೆಷರ್ ಒಂದೇ ಸಲ ಹೊರಗಡೆ ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದರ ಹೆಸರು ಎಕ್ಸ್ಪ್ಲೋಷನ್ ವೆಂಟ್ ಅಂತ ಇದಕ್ಕೆ ಹೆಸರಿಟ್ಟಿದ್ದೀವಿ ನಾವು. ಸೊ ಅದ್ರದ್ದು ಕನ್ಸ್ಟ್ರಕ್ಷನ್ ಬಂದು ನೋಡಿ ಈ ಥರ ಇರುತ್ತೆ. ಸೊ ಡಯಾಫಾರ್ಗಮ್ದು ಕನ್ಸ್ಟ್ರಕ್ಷನ್ ನೋಡಿ, ನಿಮಗೆ ಗೊತ್ತು, ಇದು ರಿವರ್ಸ್ ಶೇಪಲ್ಲಿ ಏನಿದೆಯಲ್ಲ. ಸೊ ದಿಸ್ ಈಸ್ ಎಕ್ಸ್ಪ್ಲೋಷನ್ ವೆಂಟ್. ಇದು ಫ್ರಂಟಲ್ಲಿ ಡಯಾಫಾರ್ಗಮ್ ಇರುತ್ತೆ ನೋಡಿ. ಇದು ಡಯಾಫಾರ್ಗಮ್ ಈ ಥರ ಇರುತ್ತೆ, ನಿಮಗೆ ಸೇಮ್ ನೋಡೋಕ್ಕೆ ಸ್ಪೀಕರ್ ಥರ ಕಾಣಿಸುತ್ತೆ. ಸೊ ಈ ಫ್ರಂಟ್ ಏನಿದೆಯಲ್ಲ ಎಕ್ಸ್ಪ್ಲೋಷನ್ ವೆಂಟ್ದು, ಸೊ ಇದು ಅದರಲ್ಲೊಂದು ಥಿನ್ ಶೀಟ್ ಇರುತ್ತೆ, ಥಿನ್ ಮೆಟಾಲಿಕ್ ಶೀಟ್ ಇರುತ್ತೆ. ಸೊ ಇದೇನಾಗುತ್ತೆ, ಎಕ್ಸೆಸಿವ್ ಪ್ರೆಷರಿಂದ ಏನು ಗ್ಯಾಸ್ ಓಪನ್ ಆದಾಗ ಏನಾಗುತ್ತೆ, ಇದು ಕಟ್ಟಾಗಿಬಿಟ್ಟು ಹೊರಗಡೆ ಗ್ಯಾಸ್ ಬಂದುಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಪಾಸಿಬಲ್ ಫಾಲ್ಟಿಂದ ಟ್ರಾನ್ಸ್ಫಾರ್ಮರ್ ಸೇವ್ ಆಗುತ್ತೆ. ಸೊ ಟ್ರಾನ್ಸ್ಫಾರ್ಮರ್ ಆಯಿಲ್ ವೈಂಡಿಂಗ್ಸ್ ಅದ್ರದ್ದು ಏನೇನು ಟರ್ಮಿನಲ್ಸ್ ಇದೆ, ಸೊ ಎಲ್ಲ ಸೇಫ್ ಆಗುತ್ತೆ. ಇದೊಂದು ಸೇಫ್ಟಿ ಡಿವೈಸ್ ಯೂಸ್ ಮಾಡ್ತೀವಿ ನಾವು ಇದರಲ್ಲಿ ಟ್ರಾನ್ಸ್ಫಾರ್ಮರಲ್ಲಿ. ಸೊ ನೆಕ್ಸ್ಟ್ ಬಂದು ನಿಮಗೆಲ್ಲ ಗೊತ್ತಿದೆ, ಬೊಕಾಲ್ಸ್ ರಿಲೇ ಅಥವಾ ಗ್ಯಾಸ್ ಆಪ್ರೇಟೆಡ್ ರಿಲೇ ಅಂತ ಹೇಳ್ತೀವಿ. ಅದು ನೋಡೋದಕ್ಕೆ ನೋಡಿ ಈ ಥರ ಇರುತ್ತೆ ಫಿಟ್ಟಿಂಗ್. ಇದು ದೊಡ್ಡ ಔಟ್ಡೋರ್ ಪವರ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಯೂಸ್ ಆಗುತ್ತೆ. ಸೊ ಎಲ್ಲ ಔಟ್ಡೋರ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಇರೋದಿಲ್ಲ, ಇದು ಪವರ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಇರುತ್ತೆ. ನೀವು ಸಬ್ಸ್ಟೇಷನ್ಗಳಲ್ಲಿ ನೋಡಿರ್ಬೋದು ಇದನ್ನು. ಸೊ ಈ ಥರ ಇದೆ ಕನ್ಸ್ಟ್ರಕ್ಷನ್. ಇದಕ್ಕೆ ಯೂಶಲಿ ನಾವು ಗ್ಯಾಸ್ ಆಪ್ರೇಟೆಡ್ ರಿಲೇ ಅಂತ ಹೇಳ್ತೀವಿ. ಸೊ ಇದೇನು ಮಾಡ್ತೀವಿ ಅಂದರೆ, ಇದು ಕೂಡ ಎಕ್ಸೆಸ್ ಹೀಟ್ ಪ್ರೊಡ್ಯೂಸ್ ಆದಾಗ ಒಳಗಡೆ ಟ್ರಾನ್ಸ್ಫಾರ್ಮರ್ ಒಳಗಡೆ ಆಯಿಲ್ ಹೀಟ್ ಆಗಿ ಎಕ್ಸೆಸ್ ಗ್ಯಾಸ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಫಸ್ಟು ಗ್ಯಾಸ್ನಿಂದ ಏನು ಮಾಡುತ್ತೆ, ಇದು ಅಲಾರಮ್ ಕೊಡುತ್ತೆ. ಸೊ ಅಲಾರಮಿಗೆ ಏನಾದರೂ ಆಪ್ರೇಟ್ರು ಆಕ್ಟಿವೇಟ್ ಆಗಿ ಇದನ್ನು ಏನು ಆಪ್ರೇಟ್ ಮಾಡಲಿಲ್ಲ ಅಂದರೆ ಸೊ ನೆಕ್ಸ್ಟ್ ಏನು ಮಾಡುತ್ತೆ, ಇದು ಸರ್ಕ್ಯೂಟ್ನ ಟ್ರಿಪ್ ಮಾಡಿ ಪಾಸಿಬಲ್ ಫಾಲ್ಟಿಂದ ಟ್ರಾನ್ಸ್ಫಾರ್ಮರ್ನ ಡಿಸ್ಕನೆಕ್ಟ್ ಮಾಡುತ್ತೆ. ಸೊ ಅದು ಇದ್ರದ್ದು ಕೆಲಸ. ಸೊ ಪೊಸಿಷನ್ ಅದು ಯಾವ ಜಾಗದಲ್ಲಿ ಇರುತ್ತೆ ಅಂತ ನೋಡಿ, ನಿಮಗೆ ಎರಡು ಡಯಾಗ್ರಾಮ್ ಇದೆ. ಸೊ ಇದು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್, ಇದು ಬಂದು ಕನ್ಸರ್ವೇಟ್ರು. ಈ ಕನ್ಸರ್ವೇಟ್ರಿಂದ ಏನು ಪೈಪ್ ಕನೆಕ್ಷನ್ ಟ್ರಾನ್ಸ್ಫಾರ್ಮರ್ ಟ್ಯಾಂಕಿಗೆ ಬರುತ್ತೆ, ಆಯಿಲ್ ಕನೆಕ್ಷನ್ನು. ಸೊ ಇದ್ರ ಮಧ್ಯೆ ನಿಮಗೆ ಬೊಕಾಲ್ಸ್ ರಿಲೇ ಇದೆ ನೋಡಿ. ದಿಸ್ ಈಸ್ ಬೊಕಾಲ್ಸ್ ರಿಲೇ ಅಥವಾ ಬಚಾಲ್ಸ್ ರಿಲೇ ಏನು ಹೇಳ್ತೀರಾ ನೀವು. ಸೊ ಇದೇನು ಕಾಣ್ತಾ ಇದೆ ಇದು. ಸೊ ಇಲ್ಲಿ ನೋಡಿದ್ರೆ ನಿಮಗೆ ನೋಡಿ ಇಲ್ಲಿದೆ. ಸೊ ಇದು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಸೊ ಇದು ಬಂದು ಕನ್ಸರ್ವೇಟ್ರು. ಸೊ ಕನ್ಸರ್ವೇಟ್ರಿಂದ ಟ್ರಾನ್ಸ್ಫಾರ್ಮರ್ಗೆ ಆಯಿಲ್ ಕನೆಕ್ಷನ್ದು ಏನು ಟ್ಯಾಂಕ್ ಇದೆ, ಟ್ಯಾಂಕಿಗೆ ಏನು ಕನೆಕ್ಷನ್ ಪೈಪ್ ಇದೆ. ಸೊ ಅದರಲ್ಲಿ ಮಧ್ಯೆ ಏನಿದೆ ನಿಮಗೆ ನೋಡಿ, ಇಲ್ಲಿ ಬೊಕಾಲ್ಸ್ ರಿಲೇ. ಸೊ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಅದರದ್ದು ಪೊಸಿಷನ್ನು. ಸೊ ಇಲ್ಲಿ ಅದು ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ವರ್ಕಿಂಗ್ ನೋಡೋಣ, ಯಾವ ಥರ ವರ್ಕಿಂಗ್ ಅಂತ. ಸೊ ಇದು ನೋಡಿ, ಇಂಟರ್ನಲ್ ಕನ್ಸ್ಟ್ರಕ್ಷನ್ ಆಫ್ ದ ಗ್ಯಾಸ್ ಆಪ್ರೇಟೆಡ್ ರಿಲೇ ಅಥವಾ ಬಚಾಲ್ಸ್ ರಿಲೇ ಏನು ಹೇಳ್ತೀರಾ ಅದು. ಸೊ ಇದು ನೋಡಿ, ಫ್ರಮ್ ಮೇನ್ ಟ್ಯಾಂಕಿಂದ ಕನೆಕ್ಟ್ ಆಗಿರೋ ಪೈಪ್ ಇದು. ಸೊ ಇದು ನೆಕ್ಸ್ಟ್ ಕನ್ಸರ್ವೇಟ್ರಿಗೆ ಹೋಗ್ತಾ ಇರೋ ಪೈಪು. ಅದರ ಮಧ್ಯೆ ಏನಿದೆ, ಇದು ಬಚಾಲ್ಸ್ ರಿಲೇ ಇದೆ. ಸೊ ಇದರಲ್ಲಿ 2 ಫ್ಲೋಟ್ಸ್ ಇದೆ, ಅಂತ ಇದೆಯಾ. ಸೊ 2 ಫ್ಲೋಟ್ ಕನೆಕ್ಟ್ ಆಗಿದೆ. ಆ ಫ್ಲೋಟಲ್ಲಿ ಏನಾಗಿದೆ, ಫ್ಲೋಟ್ ಒಳಗಡೆ 2 ಮರ್ಕ್ಯೂರಿ ಸ್ವಿಚಸ್ ಇದೆ. ಮರ್ಕ್ಯೂರಿ ಇದೆ, ಅದರಲ್ಲಿ 2 ಸ್ವಿಚಸ್, 2 ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಇದೆ. ಸೊ ಇಲ್ಲೂ ಅಷ್ಟೇ ಮರ್ಕ್ಯೂರಿ ಇದೆ, 2 ಕಾಂಟ್ಯಾಕ್ಟ್ ಪಾಯಿಂಟ್ ಇದೆ. ಸೊ ಈ ಫ್ಲೋಟ್ ಈ ಕ್ರಾಸ್ ಆಗಿದೆಯಲ್ಲ, ಇದನ್ನೇನಾದರೂ ಇದು ಸ್ಟ್ರೈಟ್ ಆದರೆ ಸೊ ಏನಾಗುತ್ತೆ, ಇದು ಮರ್ಕ್ಯೂರಿಯಿಂದ ಇದು 2 ಪಾಯಿಂಟ್ಸ್ ಶಾರ್ಟ್ ಆಗಿ ಏನಾಗುತ್ತೆ, ಅಲಾರಮ್ ಆನ್ ಆಗುತ್ತೆ. ಸೊ ಅದೇ ಥರ ಇದು ಕೂಡ ಸ್ಟ್ರೈಟ್ ಆದರೆ ಏನಾಗುತ್ತೆ, ಇದೆರಡು ಶಾರ್ಟ್ ಆಗಿ ಟ್ರಿಪ್ ಸರ್ಕ್ಯೂಟ್ ಆನ್ ಆಗುತ್ತೆ. ಇದು ಯಾವಾಗ ಆಗುತ್ತೆ ಅಂದರೆ, ಸೊ ಬೈ ಚಾನ್ಸ್ ಯಾವುದು ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟಿಂದಾಗಿ ಏನಾಗುತ್ತೆ, ಟ್ರಾನ್ಸ್ಫಾರ್ಮರ್ಲಿರುವಂಥ ವೈಂಡಿಂಗ್ ಆಮೇಲೆ ಕೋರ್ಸ್ ಹೀಟ್ ಆಗುತ್ತೆ. ಹೀಟ್ ಆದಾಗ ಏನಾಗುತ್ತೆ, ನಿಮಗೆ ಆ ವೈಂಡಿಂಗ್ ಕೋರ್ಸಲ್ಲಿರೋ ಹೀಟು ಆಯಿಲ್ಗೆ ಬಿಟ್ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ಆಯಿಲ್ನಲ್ಲಿ ಗ್ಯಾಸ್ ಆಪ್ರೇಟ್ ಆಗುತ್ತೆ. ಸೊ ಗ್ಯಾಸ್ ಆಪ್ರೇಟ್ ಆಗೋ ಗ್ಯಾಸ್ ಟ್ಯಾಂಕಲ್ಲಿ ಎಲ್ಲೂ ಜಾಗ ಇರೋಲ್ಲ. ಸೊ ಏನಾಗುತ್ತೆ, ಅದು ಕನ್ಸರ್ವೇಟರ್ ಕಡೆ ಬರುತ್ತೆ. ಸೊ ಆನ್ ದಟ್ ವೇ ಕನ್ಸರ್ವೇಟರ್ ಕಡೆ ಬಂದಾಗ ಇದು ರಿಲೇ ಸಿಗುತ್ತೆ ಅದಕ್ಕೆ. ಸೊ ರಿಲೇನಲ್ಲಿ ಏನಾಗುತ್ತೆ, ಬಂದು ಈ ಟಾಪಲ್ಲಿ ಬಂದು ಇಲ್ಲಿ ಗ್ಯಾಸ್ ಎಲ್ಲ ಡೆಪಾಸಿಟ್ ಆಗುತ್ತೆ ಇಲ್ಲಿ. ಸೊ ಡೆಪಾಸಿಟ್ ಆಗ್ತಾ ಏನಾಗುತ್ತೆ, ಗ್ಯಾಸ್ದು ಪ್ರೆಷರ್ ಇಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ, ಈ ಫ್ಲೋಟ್ನ ಅದು ಬೆಂಡ್ ಮಾಡುತ್ತೆ. ಸೊ ಈ ಫ್ಲೋಟ್ ಏನು ಬಾಲ್ ಇದೆಯಲ್ಲ, ಇದು ಫಿಕ್ಸ್ಡ್ ಪಾಯಿಂಟ್, ಇದು ಹಿಂಜೆಸಿಗೆ ಫಿಕ್ಸ್ ಆಗಿದೆ. ಸೊ ಈ ಫ್ಲೋಟ್ ಈ ಬಾಲ್ನ ಏನು ಮಾಡುತ್ತೆ, ಅದು ಈ ಗ್ಯಾಸ್ ಪಾಯಿಂಟ್, ಗ್ಯಾಸ್ ಇಲ್ಲಿ ಡೆಪಾಸಿಟ್ ಆಗೋ ಗ್ಯಾಸ್ ಏನು ಮಾಡುತ್ತೆ, ಈ ಬಾಲ್ನ ಪ್ರೆಸ್ ಮಾಡಿ ಕೆಳಗಡೆ ತಳ್ಳುತ್ತೆ. ಅವಾಗೇನಾಗುತ್ತೆ, ಈ ಫ್ಲೋಟು ಸ್ಟ್ರೈಟ್ ಆಗುತ್ತೆ ಅವಾಗ. ಸೊ ಗ್ಯಾಸ್ ಬಾಲ್ ಏನಿದೆಯಲ್ಲ, ಫ್ಲೋಟ್ ಬಾಲ್, ಇದು ಕೆಳಗಡೆ ಬಂದಾಗ ಏನಾಗುತ್ತೆ, ಈ ಫ್ಲೋಟು ಸ್ಟ್ರೈಟ್ ಆದಾಗ ಏನಾಗುತ್ತೆ, ಈ ಮರ್ಕ್ಯೂರಿ 2 ಪಾಯಿಂಟ್ಸ್ನ ಶಾರ್ಟ್ ಮಾಡುತ್ತೆ. ಶಾರ್ಟ್ ಮಾಡಿದಾಗ ಏನಾಗುತ್ತೆ, ಇಮಿಡಿಯೇಟ್ ಅಲಾರಮ್ ಆಗುತ್ತೆ.
ಟ್ರಾನ್ಸ್ಫಾರ್ಮರ್ ಹತ್ರ, ಏಕೆಂದರೆ ಇದು DC ಸಪ್ಲೈ ಕನೆಕ್ಟ್ ಆಗಿರುತ್ತೆ ಥ್ರೂ ಅಲಾರಮ್ಮು. ಸೊ ಏನಾಗುತ್ತೆ, ಅಲಾರಮ್ ಆಗುತ್ತೆ. ಅಲಾರಮ್ ಆದಾಗ ಏನು ಮಾಡಬೇಕು, ಯಾರು ಆಪ್ರೇಟರ್ಸ್ ಇದ್ದಾರೆ ಅವ್ರು ಬಂದು ಈ ಗ್ಯಾಸ್ ರಿಲೀಸ್ ವಾಲ್ನ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿರೋ ಗ್ಯಾಸು ಹೊರಗಡೆ ಬರುತ್ತೆ. ಸೊ ಆವಾಗ ನಾರ್ಮಲಾಗಿ ರೀಸೆಟ್ ಆಗುತ್ತೆ ಮತ್ತೆ ಇದು ಕಾಲ್ಸ್ ರಿಲೇ. ಬೈ ಚಾನ್ಸ್ ಏನಾದರೂ ಅಲಾರಮ್ ಆದಾಗ ಯಾರು ಇದನ್ನು ಬಂದು ಅಟೆಂಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಇದರಲ್ಲಿ ಗ್ಯಾಸ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಜೊತೆಲಿ ಏನಾಗುತ್ತೆ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ಆಯಿಲು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಟ್ಯಾಂಕಲ್ಲಿ, ಟ್ರಾನ್ಸ್ಫಾರ್ಮರ್ ಟ್ಯಾಂಕಲ್ಲಿರುವಂಥ ಆಯಿಲ್ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಅದು ಕನ್ಸರ್ವೇಟರ್ ಕಡೆ ರಶ್ ಆಗಿ ಬರುತ್ತೆ, ಅಂದರೆ ಫಾಸ್ಟಾಗಿ ಫ್ಲೋ ಆಗುತ್ತೆ ಕನ್ಸರ್ವೇಟರ್ ಕಡೆ. ಸೊ ಅವಾಗ ಏನಾಗುತ್ತೆ, ಫಾಸ್ಟಾಗಿ ಫ್ಲೋ ಆದಾಗ ಏನಾಗುತ್ತೆ, ಇಲ್ಲಿ ಮಧ್ಯೆ ಒಂದು ಫ್ಲೋಟ್ದು ಹ್ಯಾಂಡಲ್ ಇದೆ ನೋಡಿ, ಕಾಣ್ತಾ ಇದೆಯಾ. ಸೊ ಆಯಿಲು ಫಾಸ್ಟಾಗಿ ಈ ಥರ ಫ್ಲೋ ಆದಾಗ ಏನಾಗುತ್ತೆ, ಈ ಫ್ಲೋಟ್ನ ತಳ್ಕೊಂಡು ಮುಂದೆ ಹೋಗುತ್ತೆ. ಆಯಿಲ್ ಯಾವ ಕಡೆ ಹೋಗುತ್ತೆ, ಕನ್ಸರ್ವೇಟರ್ ಕಡೆ ಹೋಗುತ್ತೆ. ಸೊ ಈ ಫ್ಲೋಟ್ನ ತಳ್ಳಿದಾಗ ಆಯಿಲ್ ಏನಾಗುತ್ತೆ, ಈ ಕ್ರಾಸ್ ಆಗಿರೋ ಫ್ಲೋಟ್ ಏನಾಗುತ್ತೆ, ಇದು ಸ್ಟ್ರೈಟ್ ಆಗುತ್ತೆ. ಸೊ ಇದು ಈ ಕಡೆ ತಳ್ಳಿದಾಗ ಇದು ಮೇಲಕ್ಕೆ ಹೋಗುತ್ತೆ. ಸೊ ಏನಾಗುತ್ತೆ, ಈ ಫ್ಲೋಟಲ್ಲಿರೋಂಥ ಮರ್ಕ್ಯೂರಿ ಇದೆರಡನ್ನು ಶಾರ್ಟ್ ಮಾಡುತ್ತೆ, 2 ಪಾಯಿಂಟ್ನ ಶಾರ್ಟ್ ಮಾಡಿ ಏನು ಮಾಡುತ್ತೆ, ಅವಾಗೇನಾಗುತ್ತೆ ಟ್ರಿಪ್ ಸರ್ಕ್ಯೂಟಿಗೆ ಇದು ಏನು 2 ಪಾಯಿಂಟ್ಸ್ ಇದು ಕನೆಕ್ಟ್ ಆಗಿದೆ ಥ್ರೂ DC ಸಪ್ಲೈ. ಸೊ ಅವಾಗೇನಾಗುತ್ತೆ, ಟ್ರಿಪ್ ಸರ್ಕ್ಯೂಟ್ ಎನರ್ಜೈಸ್ ಆಗಿ ಏನಾಗುತ್ತೆ, ಈ ಟ್ರಾನ್ಸ್ಫಾರ್ಮರ್ನ ಇನ್ಕಮಿಂಗ್ ಔಟ್ಗೋಯಿಂಗ್ ಎಲ್ಲ ಟ್ರಿಪ್ ಆಗಿ ಪಾಸಿಬಲ್ ಫಾಲ್ಟಿಂದ ಟ್ರಾನ್ಸ್ಫಾರ್ಮರು ಸೇಫ್ ಆಗುತ್ತೆ. ಸೊ ಇದು ಬಚಾಲ್ ರಿಲೇದು ಅಥವಾ ಗ್ಯಾಸ್ ಆಪ್ರೇಟೆಡ್ ರಿಲೇದು ವರ್ಕಿಂಗ್ ಆಯ್ತಲ್ಲ. ಸೊ ನೆಕ್ಸ್ಟ್ ಬಚಾಲ್ ರಿಲೇದು ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಸೊ ಇದು ಬಂದು ಮೇನ್ ಟ್ಯಾಂಕಿಗೆ ಕನೆಕ್ಟ್ ಆಗುತ್ತೆ, ಈ ಎಂಡ್. ಸೊ ಈ ಎಂಡ್ ಬಂದು ಕನ್ಸರ್ವೇಟರ್ ಕನೆಕ್ಟ್ ಆಗುತ್ತೆ. ಸೊ ಇದು ನೋಡಿ, ಇದು ಪ್ರೆಷರ್ ರಿಲೀಸ್ ವಾಲ್, ಇದು ಮೇಲ್ಗಡೆ ಏನಿದೆ ಅದು ಫಸ್ಟ್ ಅಲಾರಮ್ ಆಗುತ್ತಲ್ಲ. ಸೊ ಆ ಟೈಮಲ್ಲಿ ಇಲ್ಲಿ ಪ್ರೆಷರ್ನ ರಿಲೀಸ್ ಮಾಡಿದ್ರೆ ಇದರಲ್ಲಿರೋ ಗ್ಯಾಸ್ ಏನು ಫಿಲ್ ಆಗಿದೆ ಅದು ರಿಲೀಸ್ ಆಗುತ್ತೆ. ಸೊ ಇದನ್ನು ಅಟೆಂಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಟ್ರಿಪ್ ಮಾಡುತ್ತೆ. ಸೊ ಇದ್ರದ್ದು ಟರ್ಮಿನಲ್ಸ್ ಬಂದು 4 ಏನು ಕನೆಕ್ಷನ್, 2 ಫ್ಲೋಟ್ ವಾಲ್ದು 2 ಕನೆಕ್ಷನ್ ಏನಿದೆಯಲ್ಲ, ಸೊ ಆ ಕನೆಕ್ಷನ್ 4 ಕನೆಕ್ಷನ್ ಈ ಟರ್ಮಿನಲ್ ಬಾಕ್ಸಲ್ಲಿ ಸಿಗುತ್ತೆ ನಮಗೆ. ಸೊ ಅದು ಎಕ್ಸ್ಟರ್ನಲ್ ಕನೆಕ್ಷನ್ ಆಗುತ್ತೆ ಅದು. ಸೊ ನೆಕ್ಸ್ಟ್ ಕೂಲಿಂಗ್ ಸಿಸ್ಟಮ್ಸ್ ಯೂಸ್ಡ್ ಇನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಯಾವ ಥರದ್ದು ಕೂಲಿಂಗ್ ಸಿಸ್ಟಮ್ಸ್ ಯೂಸ್ ಮಾಡ್ತೀವಿ. ಕೂಲಿಂಗ್ ಸಿಸ್ಟಮ್ ಯಾಕೆ ಯೂಸ್ ಮಾಡ್ತೀವಿ ನಾವು, ಡ್ಯೂ ಟು ಕಾಪರ್ ಆ್ಯಂಡ್ ಐರನ್ ಲಾಸಿಂದ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ ಗ್ಯಾಸ್ ಟ್ರಾನ್ಸ್ಫಾರ್ಮರ್ ಆಯಿಲ್ನಲ್ಲಿ. ಆ ಟ್ರಾನ್ಸ್ಫಾರ್ಮರ್ ಆಯಿಲ್ನಲ್ಲಿ ಏನು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನಾವು ರಿಮೂವ್ ಮಾಡಬೇಕು, ಆ ಹೀಟ್ನ. ಇಲ್ಲಾಂದರೆ ಏನಾಗುತ್ತೆ, ಸೊ ಟ್ರಾನ್ಸ್ಫಾರ್ಮರ್ ಡ್ಯಾಮೇಜ್ ಆಗುತ್ತೆ, ಅದ್ರದ್ದು ವೈಂಡಿಂಗ್ ಡ್ಯಾಮೇಜ್ ಆಗುತ್ತೆ, ಅದರ ಆಯಿಲ್ದು ಇನ್ಸುಲೇಷನ್ ಲೆವೆಲ್ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೂಲಿಂಗ್ ಆಫ್ ಮೆಥಡ್ಸ್ ಏನೇನಿದೆ ಅಂದರೆ ಟ್ರಾನ್ಸ್ಫಾರ್ಮರ್ ಆಯಿಲ್ನಲ್ಲಿ, ಸೊ ನೋಡಿ, ಕೂಲಿಂಗ್ ಮೆಥಡ್ ಆಫ್ ಡ್ರೈ ಟ್ರಾನ್ಸ್ಫಾರ್ಮರ್ ಒಂದಿದೆ, ಕೂಲಿಂಗ್ ಮೆಥಡ್ ಆಫ್ ಆಯಿಲ್ ಇಮರ್ಸ್ಡ್ ಟ್ರಾನ್ಸ್ಫಾರ್ಮರ್ಸ್ 2 ಥರದ್ದಿದೆ, ಡ್ರೈ ಟ್ರಾನ್ಸ್ಫಾರ್ಮರ್ಸ್, ಆಯಿಲ್ ಟ್ರಾನ್ಸ್ಫಾರ್ಮರ್ಸ್. ಸೊ ಅದರಲ್ಲಿ ಬಂದು, ಸೊ ಫಸ್ಟ್ ನೋಡಿ, ಇದು ಡ್ರೈ ಟ್ರಾನ್ಸ್ಫಾರ್ಮರ್ಸ್ನ ಯಾವ ಥರ ಕೂಲ್ ಮಾಡ್ತೀವಿ ಅಂತ. ಡ್ರೈ ಟ್ರಾನ್ಸ್ಫಾರ್ಮರ್ ಕೂಲ್ ಮಾಡೋದಕ್ಕೆ 2 ಮೆಥಡ್ ಇದೆ, ಏರ್ ನ್ಯಾಚುರಲ್, ಇನ್ನೊಂದು ಏರ್ ಫೋರ್ಸ್ಡ್. ಸೊ ಇದು ಒಂದು ನಾರ್ಮಲಿ ನೋಡಿ, ಒಂದು ಕಡಿಮೆ ಕೆಪಾಸಿಟಿದು ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಇದರಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆ. ಸೊ ಈ ಗ್ಯಾಪಿಂದ ಏನಾಗುತ್ತೆ, ಏರ್ ಒಳಗಡೆ ಹೋಗಿ ಒಳಗಡೆ ಇರೋಂಥ ವೈಂಡಿಂಗ್ನ ಕೂಲ್ ಮಾಡುತ್ತೆ. ಸೊ ಇದು ಏರ್ ನ್ಯಾಚುರಲ್ ಕೂಲಿಂಗ್ ಮೆಥಡ್. ಸೊ ಇನ್ನೊಂದು ಏರ್ ಫೋರ್ಸ್ಡ್ ಅಂದರೆ ಇದರಲ್ಲಿ ಒಂದು ಚಿಕ್ಕದು ಎಕ್ಸಾಸ್ಟ್ ಫ್ಯಾನ್ ಕನೆಕ್ಟ್ ಆಗುತ್ತೆ. ಅದೇನು ಮಾಡುತ್ತೆ, ಏರ್ನ ಬ್ಲೋ ಮಾಡುತ್ತೆ, ಎಲ್ಲಿಗೆ, ಒಂದು ವೈಂಡಿಂಗ್ ಮೇಲೆ ಅಥವಾ ಕೋರ್ ಮೇಲೆ ಏರ್ನ ಬ್ಲೋ ಮಾಡಿ ಕೂಲ್ ಮಾಡುತ್ತೆ. ಅಥವಾ ಎಕ್ಸಾಸ್ಟ್ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಅಲ್ಲಿರೋ ಹೀಟ್ನ ರಿವರ್ಸ್ ತೊಗೊಂಡು ವಾಪಸ್ ಹೊರಗಡೆ ಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಒಳಗಡೆ ಇರೋಂಥ ವೈಂಡಿಂಗ್ ಕೋರ್ಸ್ ಎಲ್ಲ ಕೂಲ್ ಆಗುತ್ತೆ. ಸೊ ಇದೆರಡು ಡ್ರೈ ಟೈಪ್ ಕೂಲಿಂಗ್. ನೆಕ್ಸ್ಟ್ ಆಯಿಲ್ ಇಮರ್ಸ್ಡಲ್ಲಿ ನೋಡಿ, ಇಲ್ಲಿ ನೋಡಿ, ಆಯಿಲ್ ನ್ಯಾಚುರಲ್ಲು, ಏರ್ ನ್ಯಾಚುರಲ್. ಅಥವಾ ಆಯಿಲ್ ಏನಾಗುತ್ತೆ, ನ್ಯಾಚುರಲ್ ಆಗಿ ಆಯಿಲ್ ಫಿಲ್ ಆಗಿರುತ್ತೆ. ಸೊ ಏರು ಕೂಡ ಒಳಗಡೆ ಏನಾಗುತ್ತೆ, ಅದಕ್ಕೆ ನ್ಯಾಚುರಲಾಗಿ ಕೂಲ್ ಮಾಡ್ತಾರೆ. ಅದಕ್ಕೆ ಡಯಾಗ್ರಾಮ್ಸ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಆಯಿಲ್ ನ್ಯಾಚುರಲ್, ಏರ್ ಫೋರ್ಸ್ಡ್, ಆಯಿಲ್ ಫೋರ್ಸ್ಡ್, ಏರ್ ಫೋರ್ಸ್ಡ್. ನೆಕ್ಸ್ಟ್ ಆಯಿಲ್ ನ್ಯಾಚುರಲ್ಲು, ವಾಟರ್ ಫೋರ್ಸ್ಡ್, ಆಯಿಲ್ ಫೋರ್ಸ್ಡ್, ವಾಟರ್ ಫೋರ್ಸ್ಡ್. ಇದಿಷ್ಟು ನೆಕ್ಸ್ಟ್ ಬರುತ್ತೆ ನೋಡಿ. ಸೊ ಇದರಲ್ಲಿ ನೋಡಿ, ಆಯಿಲ್ ನ್ಯಾಚುರಲ್, ಏರ್ ನ್ಯಾಚುರಲ್, ನಿಮಗೆ ಹಿಂದೆನೂ ಹೇಳಿದ್ದೆ ನಾನು. ಸೊ ಇದರಲ್ಲಿ ಆಯಿಲ್ ಫಿಲ್ ಆಗಿರುತ್ತೆ. ಸೊ ಆಯಿಲ್ ಏನಾಗುತ್ತೆ, ಹೀಟ್ ಆದಾಗ ಏನಾಗುತ್ತೆ, ಸೊ ಇಲ್ಲಿ ಹೊರಗಡೆ ಏನು ರೇಡಿಯೇಟರ್ ಟ್ಯೂಬ್ಸ್ ಇದೆ, ಕೂಲಿಂಗ್ ಟ್ಯೂಬ್ಸು, ಇಲ್ಲಿಂದ ಮೇಲ್ಗಡೆ ಹೀಟ್ ಆಗಿರೋ ಆಯಿಲ್ ಯಾವಾಗಲೂ ಮೇಲೆ ಬಂದಿರುತ್ತೆ. ಸೊ ಅದು ಈ ಕೂಲಿಂಗ್ ಟ್ಯೂಬಿಂದ ಬಂದು ಮತ್ತೆ ಒಳಗೆ ಬರುತ್ತೆ. ಸೊ ಈ ಥರ ಹೊರಗಡೆ ಹೋಗಿ ಮತ್ತೆ ಒಳಗೆ ಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈ ರೇಡಿಯೇಟರ್ ಟ್ಯೂಬ್ಸು ಹೊರಗಡೆ ಅಟ್ಮಾಸ್ಫಿಯರ್ಗೆ ಇರೋದ್ರಿಂದ ಹೊರಗಡೆ ಏರಿಂದ ಇದು ಕೂಲ್ ಆಗುತ್ತೆ. ಅಂದರೆ ಸೊ ಇಲ್ಲಿ ಹೀಟಾಗಿರೋ ಬಂದಿರೋಂಥ ಆಯಿಲ್ ಹೀಟ್ನ ಈ ಟ್ಯೂಬಿಗೆ ಬಿಟ್ಕೊಡುತ್ತೆ, ಟ್ಯೂಬು ಹೊರಗಡೆ ಅಟ್ಮಾಸ್ಫಿಯರಿಗೆ ಹೀಟ್ನ ಬಿಟ್ಕೊಡುತ್ತೆ. ಸೊ ಅದು ಆಯಿಲ್ ನ್ಯಾಚುರಲ್, ಏರ್ ನ್ಯಾಚುರಲ್. ಸೊ ನೆಕ್ಸ್ಟ್ ಬಂದು ಆಯಿಲ್ ನ್ಯಾಚುರಲ್, ಏರ್ ಫೋರ್ಸ್ಡ್. ಅಂದರೆ ಏನು ಮಾಡ್ತೀವಿ, ಇಲ್ಲಿ ನೋಡಿ, ಸೊ ಇದು ಸೇಮ್ ಇದೇ ಥರ ಕನ್ಸ್ಟ್ರಕ್ಷನ್ ಇದೆ. ಹೊರಗಡೆಯಿಂದ ಇದಕ್ಕೆ ಬ್ಲೋಯರ್ಸ್ ಇರುತ್ತೆ. ಸೊ ಇಲ್ಲಿ 2 ಬ್ಲೋಯರ್ಸ್ ಇದೆ ನೋಡಿ, ಬ್ಲೋಯರ್ ಫ್ಯಾನ್ಸ್ ಇದೆ. ಅದೇನು ಮಾಡುತ್ತೆ, ಈ ಟ್ಯೂಬಲ್ಲಿ ಏನು ಹೀಟ್ ಆಗಿರೋ ಆಯಿಲ್ ಬರುತ್ತೆ ಅದನ್ನು ಬ್ಲೋ ಮಾಡಿ ಆಯಿಲ್ನ ಕೂಲ್ ಮಾಡುತ್ತೆ. ಸೊ ಇದು ಆಯಿಲ್ ನ್ಯಾಚುರಲ್, ಏರ್ ಫೋರ್ಸ್ಡ್. ನೆಕ್ಸ್ಟ್ ಬಂದು ನೋಡಿ, ಆಯಿಲ್ ಫೋರ್ಸ್ಡ್, ಏರ್ ಫೋರ್ಸ್ಡ್. ಸೊ ಆಯಿಲು ಏನಾಗುತ್ತೆ, ಇಲ್ಲಿ ಫ್ಲೋ ಆಗ್ತಾ ಇರುತ್ತೆ, ಅದಕ್ಕೊಂದು ಪಂಪ್ ಕನೆಕ್ಟ್ ಆಗಿರುತ್ತೆ. ಸೊ ಆ ಪಂಪ್ ಕನೆಕ್ಟ್ ಆಗಿರೋದ್ರಿಂದ ಸೊ ಕೂಲ್ ಆಯಿಲ್ ಇಲ್ಲೇನು ಪಂಪಿಂದ ಇಲ್ಲಿ ನೋಡಿ, ಇಲ್ಲಿ ಟ್ರಾನ್ಸ್ಫಾರ್ಮರಿಂದ ಆಯಿಲ್, ಹೀಟ್ ಆಗಿರೋ ಆಯಿಲ್ ಇಲ್ಲಿ ಫ್ಲೋ ಆಗುತ್ತೆ. ಫ್ಲೋ ಆಗಿ ಇಲ್ಲಿ ಟ್ಯೂಬ್ಸಿಂದ ಏನಾಗುತ್ತೆ, ಇಲ್ಲಿ
ಹೀಟ್ ಎಕ್ಸ್ಚೇಂಜರ್ ಇದೆ. ಸೊ ಹೀಟ್ ಎಕ್ಸ್ಚೇಂಜರ್ ಏನು ಮಾಡುತ್ತೆ, ಇಲ್ಲಿರೋ ಹೀಟ್ನ ಆಯಿಲ್ನಲ್ಲಿರೋಂಥ ಹೀಟ್ನ ಹೊರಗಡೆಗೆ ಬಿಟ್ಕೊಡುತ್ತೆ. ಯಾವ ಥರ ಬಿಟ್ಕೊಡುತ್ತೆ, ಇಲ್ಲಿ ನೋಡಿ ಕೆಳಗಡೆ ಒಂದು ಫ್ಯಾನ್ ಇದೆ. ಆ ಫ್ಯಾನ್ ಏನು ಮಾಡುತ್ತೆ, ಯಾಕಂದರೆ ಇದು ಏರ್ ಫೋರ್ಸ್ಡ್, ಆಯಿಲ್ ಫೋರ್ಸ್ಡ್, ಏರ್ ಫೋರ್ಸ್ಡ್. ಆಯಿಲು ಇಲ್ಲಿ ಫೋರ್ಸ್ ಆಗಿ ಪಂಪ್ ಆಗ್ತಾ ಇರುತ್ತೆ. ಜೊತೆಲಿ ಇಲ್ಲಿ ಕೆಳಗಡೆಯಿಂದ ಗಾಳಿನೂ ಕೂಡ ಫ್ಯಾನಿಂದ ಇದಕ್ಕೆ ಪಂಪ್ ಆಗ್ತಾ ಇರುತ್ತೆ ಹೀಟ್ ಎಕ್ಸ್ಚೇಂಜರ್ಗೆ. ಅವಾಗೇನಾಗುತ್ತೆ, ಇಲ್ಲಿರೋ ಹೀಟ್ ಆಗಿರೋ ಆಯಿಲ್ ಕೂಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಆಯಿಲ್ ಫೋರ್ಸ್ಡ್, ವಾಟರ್ ಫೋರ್ಸ್ಡ್. ಇಲ್ಲೇನಾಗುತ್ತೆ, ಸೊ ಇದೇ ಥರ ಸೇಮ್ ಸಿಸ್ಟಮ್. ಇಲ್ಲಿ ಆಯಿಲ್ ಏನಾಗುತ್ತೆ, ಇಲ್ಲಿ ಪಂಪಾಗಿ ವಾಪಸ್ ಹೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ಒಳಗಡೆ ವಾಟರ್ ಕೂಲಿಂಗ್ ಟ್ಯೂಬ್ಸ್ ಇರುತ್ತೆ. ಸೊ ವಾಟರ್ ಇದೆ ಇಲ್ಲಿ ನೋಡಿ, ವಾಟರ್ ಇಲ್ಲಿ ಇನ್ಲೆಟ್ ಇದೆ. ಸೊ ಇದು ಔಟ್ಲೆಟ್. ಸೊ ಇಲ್ಲಿಂದ ಕೋಲ್ಡ್ ವಾಟರ್ ಇನ್ಲೆಟ್ ಬರುತ್ತೆ. ಸೊ ಇಲ್ಲಿರೋಂಥ ಹಾಟ್ ಆಯಿಲ್ ಟ್ಯೂಬ್ಸ್ನ ಕೂಲ್ ಮಾಡಿ ವಾಟರ್ ಹಾಟಾಗಿ ಹೊರಗಡೆ ಬರುತ್ತೆ. ಇಲ್ಲಿ ನೋಡಿ, ವಾಟರ್ ಔಟ್, ವಾಟರ್ ಇನ್. ಸೊ ಇದಿಷ್ಟು ಕೂಲಿಂಗ್, ಎಕ್ಸ್ಟರ್ನಲ್ ಕೂಲಿಂಗ್ ಮೆಥಡ್ಸ್ ಆಫ್ ಆಯಿಲ್ ಇಮರ್ಸ್ಡ್ ಟ್ರಾನ್ಸ್ಫಾರ್ಮರ್ಸ್. ಸೊ ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ಆಯಿಲ್ನ ಯಾವ ಥರ ಟೆಸ್ಟ್ ಮಾಡ್ತೀವಿ ಅಂತ. ಟ್ರಾನ್ಸ್ಫಾರ್ಮರ್ ಆಯಿಲ್ನ ನಾವು ಟೈಮ್ ಟು ಟೈಮ್ ಟೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದರಲ್ಲಿರುವಂಥ ಇನ್ಸುಲೇಷನ್ ಲೆವೆಲ್ಲು, ಅದು ಟ್ರಾನ್ಸ್ಫಾರ್ಮರ್ ಆಯಿಲ್ ಪ್ರಾಪರ್ಟಿ ಎಲ್ಲ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಈಗ ನಾವು ಟ್ರಾನ್ಸ್ಫಾರ್ಮರ್ನಲ್ಲಿ ಆಯಿಲ್ದು ಪ್ರಾಪರ್ಟೀಸ್ ಏನೇನು ಇರಬೇಕಂತ. ಸೊ ಈ ಗುಡ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಶುಡ್ ಹ್ಯಾವ್, ಇದಿಷ್ಟು ಟ್ರಾನ್ಸ್ಫಾರ್ಮರ್ ಆಯಿಲ್ದು ಪ್ರಾಪರ್ಟೀಸ್ ಏನು. ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇರಬೇಕು, ಸೊ ದಟ್ ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್. ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇದ್ದರೆ ಆಯಿಲಲ್ಲಿ ಅದು ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಇರುತ್ತೆ. ಆವಾಗ ಲಾಂಗ್ ಟೈಮಲ್ಲಿ ಆಯಿಲ್ನ ಕೂಲಾಗಿರುತ್ತೆ. ಜೊತೆಯಲ್ಲಿ ಅದು ಶಾರ್ಟ್ ಆಗೋದಕ್ಕೆ ಬಿಡೋಲ್ಲ ಆಯಿಲಿಂದ, ಯಾವುದೇ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಕಡಿಮೆ ಆಗಿ. ಸೊ ನೆಕ್ಸ್ಟ್ ಬೆಟರ್ ಹೀಟ್ ಕಂಡಕ್ಟಿವಿಟಿ ಚೆನ್ನಾಗಿರಬೇಕು. ಸೊ ಏನಾಗುತ್ತೆ, ಹೀಟ್ ಬೇಗ ಆಯಿಲ್ನ ಹಾಳು ಮಾಡೋದಿಲ್ಲ. ಸೊ ನೆಕ್ಸ್ಟ್ ಹೈ ಫೈರಿಂಗ್ ಪಾಯಿಂಟ್ ಅಂದರೆ ಏನು, ಶಾರ್ಟ್ ಸರ್ಕ್ಯೂಟ್ ಆಗುತ್ತಲ್ಲ ಆಯಿಲ್ನಲ್ಲಿ, ಅದನ್ನು ಫೈರಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಅದು ಜಾಸ್ತಿ ಇದ್ದಷ್ಟು ನಮಗೆ ಎಫೆಕ್ಟಿವ್ ಜಾಸ್ತಿ, ಆಯಿಲ್ದು ಇನ್ಸುಲೇಷನ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಸೊ ದಟ್ ನಾಟ್ ಕ್ಯಾಚ್ ಫೈರ್ ಅಟ್ ಲೋ ಟೆಂಪ್ರೇಚರ್. ಕಡಿಮೆ ಟೆಂಪ್ರೇಚರ್ಗೆಲ್ಲ ಫೈರ್ ಆಗಬಾರ್ದು, ಅದು ವೆರಿ ಹೈ ಟೆಂಪ್ರೇಚರ್ ಬಂದಾಗ ಮಾತ್ರ ಆಗಬೇಕು. ಸೊ ಹಾಗೆ ಹೈ ಫೈರಿಂಗ್ ಪಾಯಿಂಟ್ ಇರಬೇಕು. ನೆಕ್ಸ್ಟ್ ನಾಟ್ ಅಬ್ಸರ್ವ್ ಮಾಯಿಶ್ಚರ್ ಈಸಿಲಿ ವೆನ್ ಎಕ್ಸ್ಪೋಸ್ ಟು ಏರ್. ನಾವು ಏರಿಗೆ ಎಕ್ಸ್ಪೋಸ್ ಮಾಡಿದ್ರು ಆಯಿಲ್ನ, ಸೊ ಅದು ಮಾಯಿಶ್ಚರ್ನ ಅಬ್ಸರ್ವ್ ಮಾಡಬಾರ್ದು, ಅಷ್ಟು ಅದ್ರದ್ದು ಕ್ವಾಲಿಟಿ ಇರಬೇಕು. ಆಮೇಲೆ ಲೋ ವಿಸ್ಕಾಸಿಟಿ, ಯಾಕಂದರೆ ವಿಸ್ಕಾಸಿಟಿ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಮಗೆ ಫ್ಲೇಮಿಂಗ್ ಎಬಿಲಿಟಿ ಆಫ್ ದ ಆಯಿಲ್ ಅದು ಕಡಿಮೆ ಇರುತ್ತೆ. ಸೊ ವಿಸ್ಕಾಸಿಟಿ ಜಾಸ್ತಿ ಇದ್ರೆ ಏನಾಗುತ್ತೆ, ರೆಡಿಲಿ ಫ್ಲೇಮಿಂಗ್ ಎಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಅದು. ಸೊ ಇದಿಷ್ಟು ಪ್ರಾಪರ್ಟೀಸ್ ಆಫ್ ಆಯಿಲ್. ಸೊ ನೆಕ್ಸ್ಟ್ ಟೆಸ್ಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್. ಸೊ ಟ್ರಾನ್ಸ್ಫಾರ್ಮರ್ ಆಯಿಲ್ನ ನಾವು ಟೆಸ್ಟ್ ಮಾಡೋದಕ್ಕೆ 4 ಮೆಥಡ್ ಇದೆ. ಫೀಲ್ಡ್ ಟೆಸ್ಟ್ ಆಫ್ ಇನ್ಸುಲೇಷನ್ ಆಫ್ ಆಯಿಲ್, ಇದು ಕ್ರ್ಯಾಕಲ್ ಟೆಸ್ಟ್, ಒಂದು ಡೈಎಲೆಕ್ಟ್ರಿಕ್ ಟೆಸ್ಟ್, ಅಸಿಡಿಕ್ ಟೆಸ್ಟ್. ಸೊ ಈ 4 ಮೆಥಡಿಂದ ನಾವು ಆಯಿಲ್ನ ಟೆಸ್ಟ್ ಮಾಡ್ತೀವಿ. ಫೀಲ್ಡ್ ಟೆಸ್ಟ್ ಅಂದರೆ ಏನು ಮಾಡ್ತೀವಿ, ಆಯಿಲ್ನ ಸ್ಯಾಂಪಲ್ ತೊಗೊಂಡು ಅದನ್ನು ಹೀಟ್ ಮಾಡಿ ಅದರಲ್ಲಿ ಏನಾದರೂ ಡಸ್ಟ್ ಫಾರ್ಮೇಷನ್ ಏನಾದರೂ ಆಗ್ತಾಯಿದೆ ಅಂತ ಅದನ್ನು ನೋಡ್ತೀವಿ. ಸೊ ಇದು ಫೀಲ್ಡ್ ಟೆಸ್ಟ್. ನೆಕ್ಸ್ಟ್ ಕ್ರ್ಯಾಕಲ್ ಟೆಸ್ಟ್ ಅಂದರೆ, ಸೊ ಇದರಲ್ಲಿ ಏನು ಮಾಡುತ್ತೆ, ಆರ್ಕ್ ಪಾಯಿಂಟ್. ಈಗ ನಿಮ್ಗೇನು ಹೇಳಿದೆ ನಾನು, ಟ್ರಾನ್ಸ್ಫಾರ್ಮರ್ನಲ್ಲಿ ಆರ್ಕ್ ಪಾಯಿಂಟ್ ಅಂತ ಏನಿದೆ, ರೆಡಿಲಿ ಆರ್ಕ್ ಪಾಯಿಂಟ್, ಸೊ ಅಂದರೆ ಶಾರ್ಟ್ ಸರ್ಕ್ಯೂಟ್ ಪಾಯಿಂಟ್ ಏನಿದೆ ಅದನ್ನು ಇದರಲ್ಲಿ ನಾವು ಟೆಸ್ಟ್ ಮಾಡ್ತೀವಿ, ಎಷ್ಟು ಬೇಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಎಷ್ಟು ಟೆಂಪ್ರೇಚರ್ಗೆ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಡೈಎಲೆಕ್ಟ್ರಿಕ್ ಟೆಸ್ಟ್ ಬಂದು ಇನ್ಸುಲೇಷನ್ ಆಫ್ ದ ಆಯಿಲ್ ಲೆವೆಲ್ನ ಹೇಳುತ್ತೆ. ಸೊ ಇದು ಕೂಡ ಹೈ ವೋಲ್ಟೇಜ್ ಕೊಟ್ಬಿಟ್ಟು, ಸೊ ಇದರಲ್ಲಿ ಇನ್ಸುಲೇಷನ್ ಲೆವೆಲ್ ಆಫ್ ಆಯಿಲ್ನ ಟೆಸ್ಟ್ ಮಾಡ್ತೀವಿ. ಸೊ ಇದಕ್ಕೆ ಡೈಎಲೆಕ್ಟ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಟ್ರಾನ್ಸ್ಫಾರ್ಮರ್ನಲ್ಲಿ ಆಯಿಲ್ ಟೆಸ್ಟಿಂಗ್ ಏನು ಟೆಸ್ಟಿಂಗ್ ಕಿಟ್ ಇದೆ, ಆಯಿಲ್ ಟೆಸ್ಟಿಂಗ್ ಕಿಟ್ಟಲ್ಲಿ ಏನು ಮಾಡ್ತೀವಿ, ಸೊ ಆ ಒಂದು ಟೆಸ್ಟ್ ಇದು. ಸೊ ನೆಕ್ಸ್ಟ್ ಒಂದು ಅಸಿಡಿಕ್ ಟೆಸ್ಟ್, ಅಂದರೆ ಆ್ಯಸಿಡ್ ಲೆವೆಲ್ ಎಷ್ಟಿದೆ ಆಯಿಲ್ನಲ್ಲಿ ಅಂತ ಹೇಳಿ ಅದನ್ನು ಕೂಡ ಚೆಕ್ ಮಾಡ್ತೀವಿ ನಾವು. ಸೊ ನೆಕ್ಸ್ಟ್ ಬಂದು ಇದೊಂದು ಐಡಿಯಲ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಒಂದು ಹೇಳಬೇಕು. ಸೊ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನಂದರೆ ಡೆಫಿನೇಷನ್ ಅಂದರೆ, ಯಾವ ಟ್ರಾನ್ಸ್ಫಾರ್ಮರ್ಸಲ್ಲಿ ಲಾಸಸ್ ಇರೋದಿಲ್ವೋ ಅಂಥ ಟ್ರಾನ್ಸ್ಫಾರ್ಮರಿಗೆ ನಾವು ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಲಾಸಸ್ ಇರಲ್ಲ ಅಂದರೆ ಏನು, ಇನ್ಪುಟ್ ಪವರ್ ಇಸ್ ಈಕ್ವಲ್ ಟು ಔಟ್ಪುಟ್ ಪವರ್. ಅದೊಂದು ಇಮ್ಯಾಜಿನರಿ ಟ್ರಾನ್ಸ್ಫಾರ್ಮರ್ ಅಂತ ಆ್ಯಕ್ಚುಲಿ ತೊಗೊಳ್ತೀವಿ ನಾವು. ಸೊ ಅದರಲ್ಲಿ ಯಾವುದೇ ಒಂದು ಕೋರ್ ಲಾಸ್ ಅಥವಾ ಕಾಪರ್ ಲಾಸ್ ಎರಡೂ ಇರೋದಿಲ್ಲ. ಆಮೇಲೆ ಫ್ಲಕ್ಸ್ ಲೀಕೇಜ್ ಆಗೋದಿಲ್ಲ, 100% ಫ್ಲಕ್ಸ್ ಪ್ರೈಮರಿಯಿಂದ ಸೆಕೆಂಡರಿಗೆ ಲಿಂಕಪ್ ಆಗುತ್ತೆ. ಸೊ ಅಂಥ ಟ್ರಾನ್ಸ್ಫಾರ್ಮರ್ಗೆ ನಾವು ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ನೋಡಿ, ಅದರದ್ದು ಎಫಿಷಿಯನ್ಸಿ ಬಂದು 100% ಇರುತ್ತೆ, ಯಾಕಂದರೆ ಅದರಲ್ಲಿ ಲಾಸಸ್ ಇರಲ್ಲ. ಫ್ರೀ ಫ್ರಮ್ ಐರನ್ ಲಾಸ್ ಆರ್ ಕಾಪರ್ ಲಾಸ್, ಎರಡೂ ಲಾಸಸ್ಸು ಇಲ್ಲದೇ ಇರೋದ್ರಿಂದ ಸೊ ಇದ್ರದ್ದು ಎಫಿಷಿಯನ್ಸಿ ಬಂದು 100% ಇರುತ್ತೆ. ಯಾಕಂದರೆ ಇದೊಂದು ಇಮ್ಯಾಜಿನರಿ ಟ್ರಾನ್ಸ್ಫಾರ್ಮರು. ಸೊ ಹಾಗೆ ಅದರಲ್ಲಿ ಏನೂ ಲಾಸ್ ಇರಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ನಾವು ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ವಿತೌಟ್ ಎನಿ ಲಾಸ್, ಫ್ರೀ ಫ್ರಮ್ ಎನಿ ಲಾಸ್, ಜೊತೆಲಿ ಅದರಲ್ಲಿ ಎಫಿಷಿಯನ್ಸಿ 100% ಇರುತ್ತೆ. ಅಂಥ ಟ್ರಾನ್ಸ್ಫಾರ್ಮರ್ಗೆ ನಾವು ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಈ ಐಡಿಯಲ್ ಟ್ರಾನ್ಸ್ಫಾರ್ಮರಲ್ಲಿ ಬಂದು ಅದನ್ನು ನಾವು ಅಸ್ಯೂಮ್ ಮಾಡ್ಕೊತೀವಿ. ಏನು ಅಸ್ಯೂಮ್ ಮಾಡ್ತೀವಿ ಅಂದರೆ, ಪ್ರೈಮರಿನಲ್ಲಿ ಏನು ಫ್ಲಕ್ಸ್ ಸ್ಪೀಡ್ ಆಗುತ್ತೆ ಅದು 100% ಸೆಕೆಂಡರಿಗೆ ಲಿಂಕ್ ಆಗುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಥರದ್ದು ಎಡಿ ಕರೆಂಟ್ ಲಾಸ್ ಆಗಲಿ, ಹಿಸ್ಟರಿಸಿಸ್ ಲಾಸ್ ಆಗಲಿ ಅಥವಾ ಕಾಪರ್ ಲಾಸ್ ಆಗಲಿ ಯಾವುದೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇನ್ಪುಟ್ ಪವರ್ ಇಸ್ ಈಕ್ವಲ್ ಟು ಔಟ್ಪುಟ್ ಪವರ್, ಅಂದರೆ ಪ್ರೈಮರಿ ಪವರ್ ಇಸ್ ಈಕ್ವಲ್ ಟು ಸೆಕೆಂಡರಿ ಪವರ್ ಇರುತ್ತೆ ಇದರಲ್ಲಿ.
ಸೊ ಇದಕ್ಕೆ ಇದನ್ನು ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದ್ರಲ್ಲಿ ನೋಡಿ ಔಟ್ಪುಟ್ ಪವರ್ ಇಸ್ ಈಕ್ವಲ್ ಟು ಇನ್ಪುಟ್ ಪವರ್, ದಟ್ ಈಸ್ PS ಇಸ್ ಈಕ್ವಲ್ ಟು PP. ನೆಕ್ಸ್ಟ್ ಇನ್ನೇನು ವೋಲ್ಟೇಜ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಕರೆಂಟ್ ಡಿಕ್ರೀಸ್ ಆಗುತ್ತೆ. ಅಂದರೆ ಸೇಮ್ ಫ್ಯಾಕ್ಟ್ರಲ್ಲಿ ಇದು ಟ್ರಾನ್ಸ್ಫಾರ್ಮರ್ ವರ್ಕ್ ಮಾಡೋದು. ಸೊ ಹಾಗಾಗಿ PVI ಇಸ್ ಈಕ್ವಲ್ ಟು VP ಇಂಟು IP VS ಇಂಟು IS, ಅಂದರೆ ಪ್ರೈಮರಿ ಪವರ್ ಇಸ್ ಈಕ್ವಲ್ ಟು ಸೆಕೆಂಡರಿ ಪವರ್ ಅಂತ ಬರಬೇಕು ಅದರಲ್ಲಿ. ಆವಾಗ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಈಕ್ವೇಷನ್ ಫುಲ್ಫಿಲ್ ಆಗುತ್ತೆ. ನೋಡಿ ಇಲ್ಲಿ ನಿಮಗೇನು ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಇದೆ ಅದೆಲ್ಲ ತೋರಿಸ್ತಾ ಇದ್ದೀವಿ. ಸೊ ಐಡಿಯಲ್ ಟ್ರಾನ್ಸ್ಫಾರ್ಮರಲ್ಲಿ ಯಾವಾಗಲೂ 100% ಟ್ರಾನ್ಸ್ಮಿಷನ್ ಇರುತ್ತೆ, ಅಂದರೆ ಪ್ರೈಮರಿ ಟು ಸೆಕೆಂಡರಿ. ಸೊ ಇದೆಲ್ಲ ಈಕ್ವೇಷನ್ಸ್ ಬಂದು ನಿಮಗೆ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಈಕ್ವೇಷನ್ಸ್. ಸೊ ಇದೆಲ್ಲ ಈಕ್ವಲ್ ಆಗಿ ಫುಲ್ಫಿಲ್ ಆಗಬೇಕು, ಯಾಕಂದರೆ ಇದರಲ್ಲಿ ಲಾಸಸ್ ಇರೋದಿಲ್ಲ. ಎಫಿಷಿಯನ್ಸಿ ಕೂಡ ನಿಯರ್ಲಿ 100% ಇರುತ್ತೆ. ಸೊ ಇದಿಷ್ಟು ಇವತ್ತಿಂದು ಟ್ರಾನ್ಸ್ಫಾರ್ಮರ್ ಚಾಪ್ಟರ್ ಮುಗಿದಿದೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.